ಇದು ನಮ್ದು 9th ಮತ್ತು 10th ಸ್ಕೂಲ್ ಅದ ರೀ ಚನ್ನಂಕೆರೆ ಗ್ರಾಮ. ಇಲ್ಲೇ ಕಲ್ತಿದ್ದೇವ್ರಿ 9ನೇ 10ನೇ. ಸಂವಿಧಾನ ಜಾಗೃತ ಜಾಥಾಪಥ ಇಂದು ಚನ್ನಂಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಾವು ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಇವರು ನಮ್ಮದು 10th ಫ್ರೆಂಡು, ಇಲ್ಲೇ ಇದೇ ಸ್ಕೂಲ್ದಾಗ ಮುಗ್ದಿದೆಲ್ಲ. ಎಲ್ಲರಿಗೆ ಇವತ್ತಿನ ದಿವಸ ಭಾರತ ಸಂವಿಧಾನ ಅರ್ಥ ಹಂತದ ನಮ್ಮೂರಲ್ಲಿ ಚನ್ನಂಕೆರೆ ಗ್ರಾಮದಲ್ಲಿ ಎಲ್ಲರೂ ಸಮಾನತಾಗಿ ಜಾಗೃತರಾಗಿ ಇರಬೇಕು ಅಂತ ಸಂವಿಧಾನ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಓಕೆ, ನೀವು ಭೀ ಸ್ಕೂಲ್ದಾರ ಇದ್ರಲ್ಲೋ ಒಂದು ಲೈನ್ ನಿಂದ್ರವ್ರಿ. ಹಾಂ, ಪ್ರೈಮರಿ ಶಾಲೆದಾಗ ಕಾರ್ಯಕ್ರಮ ಅದ ರೀ. ಎಲ್ಲ ಸುತ್ತಮುತ್ತ ಹಳ್ಳಿಯ ವಿದ್ಯಾರ್ಥಿಗಳು ಬಂದಿದ್ದಾರೆ. नशीर जा लाइन में जा, खड़ा लाइन में जा. ಸಂವಿಧಾನ ಜಾಗೃತ ಮಾತನಾಡೋಣ. ಹಾಂ, ಇವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಜವಾಹರ್ಲಾಲ್ ನೆಹರು ಅಂತ. ನೀವು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಹೈಸ್ಕೂಲಿಂದ ರ್ಯಾಲಿ ಮಾಡ್ಕೊತಾ ಪ್ರೈಮರಿ ಸ್ಕೂಲಿಗೆ ನಡೆದೇವ್ರಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ನೋಡ್ರಿ. ನನ್ನ 10th ಕ್ಲಾಸ್ ಫ್ರೆಂಡ್ ರೀ, ಕ್ಲಾಸ್ಮೇಟು. ಈಗ ಕಾಮಿಡಿ ಮಾಡ್ತೀನಿ, ಈಗೆಲ್ಲ ಬಿಟ್ಟಾನಿ ಕಾಮಿಡಿ ಮಾಡೋದಿಲ್ಲ. ಇವ್ರು ನಮ್ದು ಹೈಸ್ಕೂಲ್ ಸರ್ ರೀ, ಹಿಂದಿ ಸಬ್ಜೆಕ್ಟ್ ಹೇಳ್ತಾರೆ ನಮಗೆ.
ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ಹಣ್ಣು ನಾರ್ಮಲ್ ತಗೋ ನಾರ್ಮಲ್ ಎಲ್ಲಿ ಬಿಡ Like, subscribe and comment. ನೋಡಿ ನಾನು ಕೊಡೋಡಿ ಸುಮಾರು ಶ್ರೇಯ ಮತ್ತು ಭದ್ರಶ್ರೀ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಲ್ಪುರದ ವಿದ್ಯಾರ್ಥಿನಿಯರು ನೆರವೇರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. असतोमा सत्वमय तमसोमा ज्योतिर्गमय मृत्योम अमृतंगमय ಅಜ್ಞಾನದಿಂದ ಜ್ಞಾನದೊಳಗೆ ಕರೆದುಕೊಂಡು ಹೋಗುವ ಈಗ ನೇರವಾಗಿ ಭಾರತ ಸಂವಿಧಾನದ ಅತ್ಯಂತ ಜಾತ್ಯತೀತ ಪ್ರತಿಷ್ಠಾತ್ಮಕ ಗಣರಾಜ್ಯ
ಟೀಚರ್ ಆಗಿದ್ದೀನಿ, ಸರ್ ಅವರ ಆಫೀಸರ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಈ ದೇಶದ ಸಂವಿಧಾನವೇ ಕಾರಣ. ಒಂದು ವೇಳೆ ಈ ದೇಶದ ಸಂವಿಧಾನ ಇಲ್ಲ ಅಂತಂದ್ರೆ ಬಡಗರ ಮಗ ಬಡಗತನನೇ ಮಾಡಬೇಕಾಗಿತ್ತು, ಕಮ್ಮರನ ಮಗ ಕಮ್ಮರನ್ನೇ ಮಾಡಬೇಕಾಗಿತ್ತು, ರೈತನ ಮಗ ರೈತನೇ ಆಗಬೇಕಾಗಿತ್ತು. ಇವತ್ತು ನಾವು ಬೇರೆ ಬೇರೆಯಿಂದ ಕನಸನ್ನ ಕಾಣ್ತಾ ಇದ್ದೀವಿ. IAS ಆಗ್ಬೇಕು, IPS ಆಗ್ಬೇಕು, ಅಷ್ಟೇ ಅಲ್ಲ, ಈ ದೇಶದ ಒಬ್ಬ ಆದಿವಾಸಿ ಮಹಿಳೆ, ಶೋಷಿತ ಮಹಿಳೆ ಇವತ್ತು ಈ ದೇಶದ ರಾಷ್ಟ್ರಪತಿಯಾಗಿದ್ದಾರೆ ಅಂತಂದ್ರೆ ಅದು ಭಾರತದ ಸಂವಿಧಾನವೇ ಕಾರಣ. ನಿಮ್ಗೆಲ್ಲ ಗೊತ್ತದೇ ಇಲ್ಲ, ಸಂವಿಧಾನ ಬರೀಬೇಕು ಅಂದ್ರೆ ರಚನಾ ಸಭೆಗೆ ಹೋಗ್ಬೇಕು ಅಂದ್ರೆ ಅದು ಎಲೆಕ್ಷನ್ ಮಾಡ್ತಿದ್ರು. ಸುಮಾರು 293 ಜನ ಸದಸ್ಯರಿದ್ರು ಎಲೆಕ್ಷನ್ ಅಲ್ಲಿ. ಆ ಎಲೆಕ್ಷನ್ ಅಲ್ಲಿ ಅಂಬೇಡ್ಕರ್ ಇದಕ್ಕಿಂತ ಪೂರ್ವದಲ್ಲಿ ಮುಂಬೈಯಿಂದ ಸೋತಿರ್ತಾರೆ. ಪರೋಕ್ಷ ಯಾರು ಶೋಷಿತರು? ಎಲ್ಲ ರೀತಿಯಿಂದಲೂ ಶೋಷಣೆಗೆ ಒಳಗಾಗಿರುವಂತಹ ವ್ಯಕ್ತಿ ಸಂಬಂಧಿಸಿದ ಸಂದರ್ಭದಲ್ಲಿ ಸಂಪ್ರದಾಯವಾಗಿರುವಂತಹ ಅಂಶ ಇರುವಂಥದ್ದು ಸಮಾಜವಾದಗಳಿಂದ ಈ ಬಗ್ಗೆ ತಿಳಿಕೆ ಮೇಲೆ ಆತ್ಮೀಯರಾಗಿರುವಂಥವ್ರು ಆಯ್ತ್ರಿ ಮನೆ ನಡೆದೇವೀಗ ಖರ್ಚಾಗಲಿತ್ತು. ಇಷ್ಟೇ ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಸಂವಿಧಾನ ಜಾಗೃತಿ ಜಾಥಾದ ಪೂರ್ವಭಾವಿಯಾಗಿ ನಾವು ಚಂದನ್ಕೇರದ ವಿವಿಧ ಶಾಲೆಯ ಮಕ್ಕಳಿಗಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಈ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಪ್ರಶಸ್ತಿ ಪ್ರಮಾಣ ವಿತರಣಾ ಸಮಾರಂಭ. ಈಗ ವಿಜೇತರಾದಂತಹ ಶರಣಬಸಪ್ಪ ನರಸಪ್ಪ ದಯಮಾಡಿ ಈ ಮೂವರು. ನಂತರದಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ರಾಹುಲ್, ಸಿಮ್ರಾನ್, ಆದರ್ಶ್, ರಕ್ಷಿತಾ. ರಾಹುಲ್, ಸಿಮ್ರಾನ್ ಪ್ರಥಮ ಸ್ಥಾನ, ಆದರ್ಶ್, ರಕ್ಷಿತಾ ದ್ವಿತೀಯ ಸ್ಥಾನ, ಪ್ರಿಯಾಂಕಾ ಮತ್ತು ನವೀನ್ ತೃತೀಯ ಸ್ಥಾನವನ್ನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಡೆದಿರ್ತಾರೆ. ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ನಂತರದಲ್ಲಿ ಪ್ರಶಸ್ತಿ ಪ್ರಮಾಣವನ್ನು ಸ್ವೀಕರಿಸಲು ಸಿದ್ಧತೆಯಲ್ಲಿರಬೇಕಾದವರು ಪ್ರಥಮ ಸ್ಥಾನ ಪ್ರಶಸ್ತಿ ಪ್ರಮಾಣ ತಮ್ಮಿಂದ ಜೋರಾದ ಚಪ್ಪಾಳೆಯನ್ನ ಹರಿದು ಬರಬೇಕು ಈ ವೇದಿಕೆ ಅಂತ. ದಯಮಾಡಿ ಮಕ್ಕಳ ಪ್ರತಿಭೆಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕಾದಂತಹ ಸುಸಂದರ್ಭ ಇದು. ಬರೆದಂತಹ ಸಂವಿಧಾನ ವೇದು ಈ ಕಿರುಹೊತ್ತಿಗೆಯನ್ನ ಬಹುಮಾನದ ರೂಪದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಪ್ರಮಾಣವನ್ನ ನೀಡಿ ಸಹಾಯನ ನೀಡುವ ಮೂಲಕ ಅವರನ್ನ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿದೆ. ಶುಭ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಘನವಂತ ಸಚಿವರಾಗಿರ್ತಕ್ಕಂಥ ಸ್ಥಳೀಯ ಎಲ್ಲ ಯುವ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಜೊತೆಗೆ ಚಂದನಪುರದ ಹಿರಿಯ ಪ್ರಾಥಮಿಕ ಶಾಲೆ